ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಇವಾಗ ವಾಟ್ಸ್ಆ್ಯಪ್ ಓಪನ್ ಮಾಡಿದರೆ ಪರಿಶ್ರಮ ಫೌಂಡೇಶನ್ನಿಂದ ನಡೆಸ್ತಿರುವಂಥ ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿ ಕಳಿಸ್ತಾ ಇದ್ದೀರಾ ಸರ್. ನನಗೆ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಪ್ರೊಸೆಸ್ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್. ಇದು ನೋಂದಣಿ ಆಗಲಿಕ್ಕೆ ಭಾಳ ಈಸಿ ಆಗುವಂಥ ಅನುಕೂಲ ಮಾಡಿಟ್ಟಿದ್ದೀವಿ ನಾವು. ಈ ಒಂದು ಕಾರ್ಯಕ್ರಮದ ಮಾಹಿತಿ ಸತತವಾಗಿ 2 ತಿಂಗಳಿಂದ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದು ಜನರಿಗೆ ಕರ್ನಾಟಕದ ಹಳ್ಳಿಗೂ ಹಳ್ಳಿಯ ಮೂಲೆಗೂ ಜನರಿಗೆ ತಲುಪಬೇಕಂತ ನಾನು ವಾಟ್ಸಪ್ ಮಾಡ್ತಾಯಿದ್ದೀನಿ. ಅದೇ ಪ್ರಕಾರ ನಮ್ಮ ಸಮುದಾಯದ ಸಂಘಟಕರು ಹಾಗೆ ಒಂದು ಇದರ ಬಗ್ಗೆ ಆಸಕ್ತಿ ಇರುವವರೆಲ್ಲರ ಹೆಚ್ಚಾಗಿ ತಮ್ಮ ವಾಟ್ಸಪ್ ಮೂಲಕ ಇನ್ನೊಂದು ವಾಟ್ಸಪ್ಗೆ ಕಳಿಸಿ ಪ್ರಚಾರ ಕೊಡ್ತಾ ಇದ್ದಾರೆ. ಇದರಿಂದ ಜನ ನಮಗೆ ಫೋನ್ ಮಾಡ್ತಾರೆ. ಫೋನ್ ನಂಬರು ನನ್ನ ಸ್ವಂತ ನಂಬರು ಮತ್ತು ಆಫೀಸ್ ನಂಬರ್ ಎರಡೂ ಆ ವಾಟ್ಸಪ್ನಲ್ಲಿ ಇರುತ್ತೆ, ಆ ಪೋಸ್ಟಲ್ಲಿ ಇರುತ್ತೆ. ಆ ಪ್ರಕಾರ ಫೋನ್ ಮಾಡಿದರೆ ನಮ್ಮ ಮೊಬೈಲಲ್ಲಿ ನಮ್ಮದು ಬೆಳಗ್ಗೆ 9 ಗಂಟೆಯಿಂದ ಶುರುವಾಗುತ್ತೆ, ರಾತ್ರಿ 10 ಗಂಟೆದಾಗ ಮೊಬೈಲಿಂದ ಆಫ್ ಆಗೋಲ್ಲ. ಯಾರು ಬೇಕಾದರೂ ಫೋನ್ ಮಾಡಿ ತಮ್ಮ ಒಂದು ನೋಂದಣಿ ಬೇಕಾಗುವಂಥ ಮಾಹಿತಿ ನಾವು ಕೇಳ್ತೀವಿ. ಒಂದು 5 ಪಾಯಿಂಟ್ ಕೇಳ್ತೀವಿ. 5 ಪಾಯಿಂಟ್ ನೀವು ಹೇಳಿದರೆ ಆಟೋಮೆಟಿಕ್ ಮೊಬೈಲಲ್ಲಿ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಪ್ರಕಾರ ನಾವು ಕಂಪ್ಯೂಟರಲ್ಲಿ ಫೀಡ್ ಮಾಡಿ ಅದನ್ನು ನೀಟಾಗಿ ಬರೆದ್ಬಿಟ್ಟು ನಿಮ್ಮ ಮೊಬೈಲಿಗೆ ಬರೋ ಥರ ಮಾಡ್ತೀವಿ. ನೀವು ಅದನ್ನು ತಿಳ್ಕೊಬೋದು. ಅದರಲ್ಲಿ ಕಂಪ್ಲೀಟ್ ಬಯೋಡೇಟಾ ಇರುತ್ತೆ ಸರ್. ನನಗೆ ತಿಳಿದಿರುವಂಥ ಮಟ್ಟಿಗೆ ಪರಿಶ್ರಮ ಫೌಂಡೇಶನ್ನಿಂದ ನಡೆಸುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಉಚಿತವಾದ ಪ್ರವೇಶ ಇರುತ್ತೆ. ಆದರೆ ಇವಾಗ ನೀವು 1555 ಫೀಸ್, ಎಂಟ್ರಿ ಫೀಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದೀರಿ ಸರ್. ಇದು ಯಾವ ಉದ್ದೇಶಕ್ಕೆ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೋದಾ? ಒಂದನೇದಾಗಿ ಉಚಿತ ಅನ್ನೋದು ಓಕೆ, ಸ್ವಲ್ಪ ಹೆಲ್ಪ್ ಆಗಲಿ ಜನರಿಗಂತ ನಮ್ಮ ಯೋಚನೆಯಿಂದ ಉಚಿತ ಮಾಡಿದ್ದೀವಿ. ಆದರೆ ಆ ಉಚಿತ ಅಂತ ಒಂದನ್ನು ಮಾಡಿದರೆ ಅಷ್ಟೊಂದು ನಮ್ಮವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ನೋಂದಣಿ ಮಾಡೋರು ನೆಗ್ಲಿಜೆನ್ಸಿ ಇದೆ. ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಮಾಡಿದ್ವಿ ಕೋಟೇಶ್ವರದಲ್ಲಿ, ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮ ಸಂಪೂರ್ಣ ಉಚಿತ ಮಾಡಿದೆ. ಅಲ್ಲಿ ಏನಾಯಿತು ಅಂದರೆ ಎಲ್ಲರೂ ಹೆಸರು ಕೊಟ್ಟಿದ್ದಾರೆ. ನಾವು ಅದರಿಂದ ತುಂಬ ಶ್ರಮಪಟ್ಟಿದ್ದೀವಿ. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕು, ಅದರಿಂದ ನಾವೊಂದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಸ್ನೇಹಿತರು, ನಮ್ಮ ಸಮಾಜ ಗಣ್ಯರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಫಸ್ಟ್ ಕಾರ್ಯಕ್ರಮದಲ್ಲಿ ಒಂದು 159 ಜನ ಹುಡುಗರ ಹೆಸರು ಕೊಟ್ಟಿದ್ದಾರೆ. ಹಾಗೆ ಒಂದು 38 ಜನ ಹುಡುಗಿಯರ ಹೆಸರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ದಿನ ಏನಾಯಿತು ಅಂದರೆ ಪಾಪ ಹುಡುಗರು ಒಂದು 90% ಜನ ಹುಡುಗರು ಬಂದಿದ್ದಾರೆ. ಹುಡುಗಿಯರು ಒಂದು 60% ಬಂದಿದ್ದಾರೆ. 40% ಜನ ಹುಡುಗಿಯರು ಬಂದಿಲ್ಲ. ಏನಾಯಿತು, ಆ ಕಾರ್ಯಕ್ರಮ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಹುಡುಗಿಯರು ಅಂದರೆ ಫ್ರೀ ಇತ್ತಲ್ಲ, ಅದೇನಾದರೂ ಫೀಸ್ ಅಂತ ಒಂದು ತೊಗೊಂಡಿದ್ದರೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋ ವಿಚಾರಕ್ಕೆ ಬರ್ತಾಯಿದ್ರು ಅನ್ನೋ ಗೊತ್ತಿಲ್ಲ. ಆದರೆ ಬಂದಂಥ ಹುಡುಗರ ಫ್ಯಾಮಿಲಿಗೆ ಸ್ವಲ್ಪ ನಿರಾಸೆ ಆಯಿತು. ಅಲ್ಲಿ ಬಂದವರು ಐಡಿಯಾ ಕೊಟ್ಟರು, ತಾವು ದಯವಿಟ್ಟು ನೀವು ಯಾವುದೇ ಕಾರ್ಯಕ್ರಮ ಫ್ರೀ ಮಾಡೋಕ್ಕೆ ಹೋಗಬೇಡಿ, ಜನರಿಗೆ ಫ್ರೀ ಅಂದರೆ ಸ್ವಲ್ಪ ನೆಗ್ಲಿಜೆನ್ಸ್ ಇರುತ್ತೆ, ತಾವೊಂದು ಇದಕ್ಕೊಂದು ಫೀಸ್ ಅಂತ ಮಾಡಿ ಅಟ್ಲೀಸ್ಟ್ ಫೀಸ್ ಕೊಟ್ಟಿದ್ದೀವ ಅನ್ನೋ ಭಾವನೆಯಿಂದ ಮತ್ತೊಂದು ಒಂದು ಯಾವುದೇ ಒಂದು ವಿಚಾರಕ್ಕೆ ಬೆಲೆ ಅಂತ ಒಂದು ಕಟ್ಟಿದರೆ ಅದಕ್ಕೊಂದು ಅರ್ಥಪೂರ್ಣ ಇರುತ್ತೆ. ದಯವಿಟ್ಟು ಫೀಸ್ ನೀವು ಫ್ರೀ ಮಾಡೋಕ್ಕೆ ಹೋಗಬೇಡಿ, ಒಂದು ಫೀಸ್ ಅಂತ ನಿಗದಿ ಮಾಡಿ ನಾಮಿನಲ್ ಮಾಡಿ ಅಂತ ಜನರೇ ಐಡಿಯಾ ಕೊಟ್ಟಿದ್ದು ನನಗೆ. ಆ ಪ್ರಕಾರ ಇಲ್ಲಿ ಒಂದು 1555 ರೂಪಾಯಿ ಒಂದು ಫೀಸ್ ಅಂತ ನಾವು ನಿಗದಿಪಡಿಸಿದ್ವಿ. ಆದರೆ ಈ ಫೀಸು ನಾವು ಪರಿಶ್ರಮ ಫೌಂಡೇಶನ್ಗೇನು ಲಾಭ ಬರಬೇಕಂತ ಮಾಡ್ತಾ ಇಲ್ಲ. ನಾವು ಪರಿಶ್ರಮ ಫೌಂಡೇಶನು ಹುಟ್ಟಾಕಿರೋ ಕಾರಣವೇ ಜನಸೇವೆ ಮಾಡಬೇಕಂತ. ಇಲ್ಲಿ ತೊಗೊಳ್ಳುವ 1500 ರೂಪಾಯಿ ಫೀಸ್, 550 ಫೀಸ್ ಏನಿದೆ, ಆವತ್ತಿನ ಬೆಳಗ್ಗೆ 9:30ಗೆ ಕಾರ್ಯಕ್ರಮದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಬೆಳಗ್ಗೆ ಬಂದವರಿಗೆ ಟಿಫನ್ ವ್ಯವಸ್ಥೆ, ಲೈಟಾಗಿ ಟಿಫನ್ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ಒಂದು ಕರಾವಳಿ ಶೈಲಿಯ ಊಟದ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಸಂಜೆ 4 ಗಂಟೆಗೆ ಗೋಧಿ ಬಜ್ಜಿ ಚಹಾ ಅನ್ನೋ ಅದು ಕರಾವಳಿ ಶೈಲಿಯಲ್ಲಿ ಅದು ಒಂದು ಫುಡ್ ಅರೇಂಜ್ ಮಾಡಿದ್ದೀವಿ. ಇಷ್ಟು ಅಲ್ಲದೆ ಮತ್ತು ಶಾಮಿಯಾನ, ಚೇರು, ಟೇಬಲು, ಮೈಕು, ಅದು ಇದು ಒಂದು ತುಂಬ ಲಕ್ಷಾನುಗಟ್ಟಲೆ ಖರ್ಚಿದೆ. ಈ ಖರ್ಚನ್ನು ನಿಭಾಯಿಸಲಿಕ್ಕೆ ಜನರಲ್ಲಿ ತಗೊಂಡಿರೋ ದುಡ್ಡನ್ನು ಜನರಿಗೆ ವಾಪಸ್ಸು ಅಂದರೆ ಅವತ್ತೇ ಆಲ್ಮೋಸ್ಟ್ ಆ ದುಡ್ಡು ನಾವು ಜನರಿಗೋಸ್ಕರ ಖರ್ಚು ಮಾಡ್ತಾಯಿದ್ದೀವಿ. ಇದೇನು ದೊಡ್ಡ ವಿಚಾರ ಅಲ್ಲ, ಬಟ್ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮ ಅಂತ ಮನಸ್ಸಲ್ಲಿ ಇಟ್ಕೊಂಡು ಖುಷಿಯಿಂದ ಮಾಡ್ತಿರೋ ಒಂದು ಕಾರ್ಯಕ್ರಮ. ಇದಕ್ಕೆ 1500 ರೂಪಾಯಿ, 550 ರೂಪಾಯಿ ಪ್ರವೇಶ ಶುಲ್ಕ ಇಟ್ಟರು ಇದ್ರ ಬಗ್ಗೆ ಯಾರು ಏನು ಹೇಳಿಲ್ಲ. ಇವತ್ತಿನ ಒಂದು ದಿನದ ಪ್ರಕಾರ 180 ಜನ ಹುಡುಗರು ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗೆ ಹುಡುಗಿಯರು ಒಂದು 60
ಜನ ಹುಡುಗಿಯರು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನು ನಮಗೆ ಬೇಕಾಗಿರೋದು ಪ್ಲಾನಿಂಗ್ ಪ್ರಕಾರ ನಮ್ಮದು 200 ಜನ ಹುಡುಗರು ವಿತ್ ಫ್ಯಾಮಿಲಿ, 100 ಜನ ಹುಡುಗಿಯರು ವಿತ್ ಫ್ಯಾಮಿಲಿ ಒಂದು ಸೇರಿಸುವಂಥ ಒಗ್ಗೂಡಿಸುವಂಥ ಪ್ರಯತ್ನ. ಇಲ್ಲ ಒಂದು 10 ದಿವಸ ಟೈಮ್ ಇದೆ, ಎಲ್ಲ ಬರ್ತಾರ ನಂಬಿಕೆ ನಮಗಿದೆ. ಆದರೆ ಹುಡುಗಿಯರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.